ಇದು ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತಿನ ನೋಡ್ಬೋದು ಫ್ರೆಂಡ್ಸ, ಸದಕ ಹೆಂಗಾಗಿದೆ. ಒಂದು ತಿಂಗಳ ಸದಕ ಐತೆ ನೋಡ್ರಿ. ಅದು ಒಂದು ತಿಂಗಳ ಸದಕ ಇದೆ ನೋಡ್ಬೋದು. ಇದು ಯಾವ ರೀತಿ ಬೆಳವಣಿಗೆ ಆಗಿದೆ ನೋಡಿ ಫ್ರೆಂಡ್ಸ. ಹಾಗೆ ನೀರನ್ನು ಬಿಟ್ಟು ನೋಡ್ರಿ, ಈಚೆ ಕಡೆ ನೀರನ್ನು ಬಿಟ್ಟು ನೋಡ್ಬೋದು ಫ್ರೆಂಡ್ಸ. ನೋಡ್ರಿ ಸದಕ ನೋಡ್ಬೋದು ಫ್ರೆಂಡ್ಸ. ನೀವು ನೋಡ್ರಿ ಯಾವ ಪತಿ ಮರಿ ಹೊಡೆದ ಅಂದ್ರೆ ಯಾವ ಪತಿ ಪಾಡ್ಲು ಹೊಡೆದೈತಿ. ನಾವು ಕಬ್ಬಿ ಹೆಂಗೆ ಮರಿ ಹೊಡೆದೈತಿಲ್ಲ ಆ ರೀತಿ ಇದು ಪಾಡ್ಲು ಹೆಂಗೆ ಹೊಡಿಯೋದೈತಿ ನೋಡ್ರಿ. ಸದಕ ಅಂಗಲ್ ಕಾಣತಿತ್ತು ಖರೆ ಈಗ ನೋಡ್ರಿ ಎಷ್ಟು ದಟ್ಟ ಕಾಣತೈತಿ ನೋಡ್ಬೋದು ರೈತರೇ. ನೋಡ್ರಿ ಇಲ್ಲಿ ಅಷ್ಟ ಯಾವ ರೀತಿ ಪಾಡ್ಲು ಹೊಡಿಯೋದೈತಿ ನೋಡ್ರಿ. ಇಲ್ಲಿ ಹೊಡಿಯೋದೈತಿ ನೋಡ್ರಿ. ಇದು ಪಾಡ್ಲು ಹೊಡಿದ್ರಿ. ಇದು ನೋಡ್ಬೋದು ಹೆಂಗೆ ಕಾಣ್ತಾ ಇದೆ ಸದಕ. ಒಂದು ತಿಂಗಳದ ಐತ್ರಿ. ಒಂದು ಏನು ಸದಕ ಐತ್ರಿ. ಒಂದು ಏನು ಸದಕ ಆಗೈತ್ರಿ ನೋಡ್ಬೋದು. ಕಸ ಅದು ನೋಡ್ರಿ, ಈಗ ಹೇಳಾತ್ ನೋಡ್ರಿ ಕಸ. ಇದನ್ನೇನು ಮಾಡಿದ್ರಿ, ಕಸ ತೆಗಿಯಂಗಿಲ್ರಿ. ಇದನ್ನು ಏನು ಮಾಡೋದು, ಪಟ್ಟಿ ಹೊಡೆದು ಬಿಡೋದ್ರಿ. ಅಂದ್ರೆ ಪಟ್ಟಿ ಹೊಡೆದ್ರೆ ಆಯ್ತಲೆ ಸದಕಿಗೂ ಮಣ್ಣು ಒತ್ತಕ್ತೈತ್ರಿ. ಹಾಗೆ ನೀರು ಅಟ್ ಚಂದ ಹಾಯ್ದೈತಿ ನೋಡ್ರಿ ರೈತ್ರಿ. ನೀರು ಅಟ್ ಚಂದ ಹಾಯ್ದೈತ್ರಿ. ಇಲ್ಲಿ ನೋಡು ಏನೈತ್ಲ ರೀ, ಇದು ಹೆಂಗೆ ಗ್ಯಾಪ್ ಐತ್ಲ ರೀ, ಇದ್ರೊಳಗೆ ಪಟ್ಟಿ ಹೊಡೆದು ಬಿಡೋದ್ರಿ. ಇದನ್ನು ಪಟ್ಟಿ ಹೊಡಿದ್ರ ಏನಾಕೈತೆ ಅಂದ್ರೆ ಮಣ್ಣು ಒತ್ತಕ್ತೈತ್ರಿ. ನಾಟಿಗೆ ಮಣ್ಣು ಒತ್ತಕಂತಲೇ ದಷ್ಟು ಮುಷ್ಟವಾಗಿ ಬೆಳಿತೈತ್ರಿ. ಮಣ್ಣು ಒತ್ತಿಕ್ತಾರೆ ನಡ್ ಪಾಡ್ಲು ಹೊಡಿತೈತಿ. ಅದ ನಾವು ಕಸದೇನಿ ಬಡ್ದು ಬಿಟ್ಟಿವ್ರಿ. ಏನಾಕೈತ್ರಿ, ಕಸ ಅಡ್ ಸಾಯ್ದೈತ್ರಿ. ಕರೆ ನಮ್ದು ಪೀಕ ಹಂಗೆ ಫುಲ್ ದಡಾಶ್ ಬರಂಗಿಲ್ಲ ರೀ. ಅಂದ್ರೆ ಪಟ್ಟಿ ಹೊಡೆದ್ರೆ ಒಂದು ನೀರು ಹಸಿದಂಗೆ ಆಕೈತ್ರಿ. ಅಂದ್ರೆ ಹಸಿ ಎಲ್ಲ ಕಿತ್ತು ಮಗ್ಲು ಒಯ್ತೈತ್ರಿ. ಅದು ದಿಂಡು ಏನು ಮಾಡತ್ತಿ, ಹಸಿ ಕಿತ್ತ ಮಗ್ಲು ಒತ್ತಕ್ತೈತ್ರಿ ನೋಡ್ಬೋದು ರೈತ್ರೆ. ಇದು ಯಾವ ರೀತಿ ನೋಡ್ರಿ, ಎಲ್ಲಿ ಎಷ್ಟು ಹತ್ರ ಆಗೈತೆ ನೋಡ್ರಿ ಸದಕ್ಕೆ. ನೋಡ್ಬೋದು ಎಲ್ಲ ಹೆಂಗೆ ಕಾಣ್ತಾ ಇದೆ ನೋಡಿ. ಹಚ್ಚ ಹಸಿರಿನ ಮಲೆನಾಡಿನ ಸಿರಿ ಆಗಿದೆ. ಮಲೆನಾಡಿನ ಸಿರಿ ಆಗಿದೆ ನೋಡಿ ಇದು ಸದಕ್ಕೆ. ನೋಡ್ಬೋದು ರೈತರೇ ಯಾವ ರೀತಿ ಕಾಣ್ತಾ ಇದೆ. ನೀವು ಸದಕ ಹಾಕಿರಿ ನೋಡ್ಬೋದು. ಈ ರೀತಿ ಒಟ್ಟ ಏನು ಮಾಡ್ಬೇಕ್ರಿ, ನಡು ಪಟ್ಟಿ ಹೊಡೆದು ಬಿಡುದ್ರಿ. ಪಟ್ಟಿ ಹೊಡೆಯಂತ ಮಣ್ಣು ಒತ್ತಕ್ತೈತ್ಲೆ ನಮ್ಮ ಸದಕ್ಕೆ ಬೆಳೆದೈತ್ರಿ. ಕಸದ ಇನ್ನೋದು ಬಡಿಬೇಡ್ರಿ. ಈಗ ಅಂದ್ರೆ ಇನ್ನೊಮ್ಮೆ ಗೆದ್ದಿರ ಬಡಿರಿ. ಆದ್ರೆ ಈಗ ಒಂದು ಮೇ ಪಟ್ಟಿ ಹೊಡಿಬೇಕ್ರಿ ನೋಡ್ಬೋದು. ನೀರು ಹಾಯಂತಲಿ ಈಚೆ ಕಡೆ ನೀರು ಹಾದೈತಿ ನೋಡ್ರಿ ಹೆಂಗೆ ಕಾಣ್ತೈತಿ. ಈಚೆ ಕಡೆ ನೀರು ಹಾದಿಲ್ಲ ಹೆಂಗೆ ಕಾಣ್ತೈತಿ ನೋಡ್ರಿ. ನೋಡ್ಬೋದು ಸದಕ್ಕೆ ಮಾತ್ರ ಏನು ರೋಗ ಪಾಗ ಏನೂ ಇಲ್ಲ ನೋಡ್ರಿ. ಈಗ ಹೇಳ್ಬೇಕಾದ್ರೆ ರೋಗ ಪಾಗ ಏನೂ ಇಲ್ಲ. ಈಗ ಬೆಳಿಗ್ಗೆ ಮಂಜು ಬಿದ್ದೈತ್ರಿ. ಮಂಜಿನ ನೀರು ನೋಡ್ರಿ. ಅದು ಇಲ್ಲಿ ನೋಡ್ಬೋದು ಮಂಜಿನ ನೀರು ರೀ. ಅದು ಕಾಣ್ತೈತ್ಲ ರೀ ನೋಡ್ರಿ. ರೋಗ ಅದು ನೋಡ್ಬೋದು ಏನೂ ಇಲ್ಲ ನೋಡ್ರಿ. ಒಟ್ಟ ಇಲ್ಲಿಗೆ ನೋಡ್ಬೋದು. ಇಲ್ಲಿ ಏನೇನೂ ರೋಗ ಇಲ್ಲರಿ ಸದಕಿಗೆ ಮಾತ್ರ ರೈತರೇ. ನೋಡ್ರಿ ಅಟ ಒಂದರ ಖರ್ಚು ಏನೇನೂ ಇಲ್ಲ ಒಟ್ಟ. ಅಂದ್ರೆ ರೋಗ ಮಾತ್ರ ಈಗ ನಿನ್ನೆ ಹೊಡಿಬ್ಯಾಡ್ರಿ. ಹಿಂಗಿದ್ರೆ ಅಲ್ಲೊಂದು ಇಲ್ಲೊಂದು ಬಿದ್ದಿದ್ರೆ ಎಣ್ಣೆ ಹೊಡಿಯೋ ಅವಶ್ಯಕತೆಯೇ ಇಲ್ಲ ರೈತರೇ. ಹೇಳ್ಬೇಕಾದ್ರೆ ಸದಕಿಗೆ ಎಣ್ಣೆ ಹೊಡಿಬೇಡ್ರಿ. ಅದ ಭಾಳ ಬಿದ್ದಿತ್ತಾರ ರೋಗಿನ ಎಣ್ಣೆ ಹೊಡಿಬೇಕಾಕೈತ್ರಿ. ಅದೇನು ರೋಗ ಏನು ಭಾಳ ಕಾಣವಲ್ತ್ರಿ. ನಾವೇನು ಹೊಡಿದಿಲ್ರಿ. ಇದಕ್ಕೆ ಸದಕ್ಕೆ ಬರೋತಕ್ಕ ಹೊಡಿದಿಲ್ರಿ. ಅಂದರೆ ಹಂಗೇನು ಪಕ್ಕ ಬೆಳಂಗಿಲ್ರಿ. ಭಾಳ ಕಡಿಮೆ ರೀ. ವಿಶೇಷ ರೋಗ ಬೀಳೋ ಸಂಖ್ಯೆ ಅಂತರೂ ಸದಕಿ ಕಡಿಮೆ ಐತಿ ನೋಡ್ರಿ. ನೋಡ್ಬೋದು ರೈತರೆ, ರೋಗ ಬೀಳೋದಂತರೂ ಸದಕಿಗೆ ಕಡಿಮೆ ಐತ್ರಿ. ಅದ್ರ ಸಂಬಂಧ ಏನು ಹೊಡಿಯಂಗಿಲ್ಲ ರೀ. ಹಾಗೆ ಇನ್ನೂ ಯಾರು ನಮ್ಮ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ರೈತರೆ. ಗೊಂಜಾಳ ಹಾಕಿದ ಗೊಂಜಾಳ ಕಣಿಕಿನೂ ಐತಿ ನೋಡ್ರಿ. ಇಲ್ಲಿ ಗೊಂಜಾಳ ಕಣಿಕಿನೂ ಐತಿ. ಅದನ್ನ ಪುಡಿ ಮಾಡಿ ಸದಕ್ಕೆ ಹಾಕಿ ನೋಡ್ರಿ. ಸದಕ್ಕೆ ಎಡ್ ಚಂದ ಐತಿ ನೋಡ್ರಿ. ನೋಡ್ರಿ ಸದಕ್ಕೆ ಹೆಂಗೆ ಕಾಣ್ತೈತಿ ರೀ. ಅದ ಗೊಂಜಾಳ ಕಣಿಕಿ ಹೊಲಸಾಟಿದ್ರೆ ಬೀಜ ಎಳಂಗಿಲ್ಲ. ಅದು ಇದು ಹತ್ತಾರ ಕರೆ ಅದೇನಿಲ್ಲ. ನಾವು ನೋಡ್ರಿ ಅಷ್ಟು ಕಣಿಕಿನ ಐತಿ ನೋಡ್ರಿ. ಗೊಂಜಾಳ ಕಣಿಕಿನ ರುಟ್ರು ಹೊಡೆದೈತಿ. ಸಣ್ಣ ಮಾಡೀವಿ ಇಷ್ಟ ರೀ ನೋಡ್ರಿ. ಸಣ್ಣ ಮಾಡಿ ಗೊಂಜಾಳ ಸದಕ್ಕೆ ಹಾಕಿವು ನೋಡ್ಬೋದು. ಸದಕ್ಕೆ ಹೆಂಗೆ ಕೂತೈತೆ ರೀ. ಒಂದಿಟ್ಟು ಆಂಗ್ಲಂತರೂ ಆಗೇ ಇಲ್ರಿ. ಸೊ ಎಳಂಗಿಲ್ಲ ಬೀಜ ಕಣಿಕಿ ಕಡೆ ದಂಡಿ ಉಗಿಬೇಕತ್ತಾರ ಕರೆ ಏನಿಲ್ಲ ರೀ. ಅದೇನು ಪಾಲ್ಟ್ ಏನಿಲ್ಲ ನೋಡ್ಬೋದಲ್ಲ. ಸದಕ್ಕೆ ಹೆಂಗೆ ಕಾಣ್ತೈತಿ ನೀವು ನೋಡ್ರಿ. ಕಣಿಕಿನೂ ಐತಿ ನೋಡ್ರಿ. ಸೊ ಕರೆ ಸೊ ನೋಡ್ರಿ ಇಲ್ಲಿ ಕಣಿಕಿನೂ ಐತಿ ನೋಡ್ರಿ. ಇಲ್ಲಿ ಕಣಿಕಿನ ಐತಿ ನೋಡ್ರಿ. ಅದು ಈಗ ಕಾಣತೈತಿ ನೋಡ್ರಿ. ಹಾಂ ಈ ರೀತಿ ಕಣಿಕಿದ್ರು ಸದಕ್ಕೆ ಹಿಂಗೆ ಎಳ್ದೈತೆ ರೀ. ಅದಕ್ಕೇನು ಸಂಬಂಧ ಏನಿಲ್ಲ ರೀ. ಮಸಾರಿ ನೆಲಕ್ಕೆ ಕಣಿಕಿ ಅದಕ್ಕೇನು ಎಳದೈತೆ ರೀ. ಆದರೆ ಎರಿ ನೆಲದಾಗ ಒಂದು ಸ್ವಲ್ಪ ಹಂಗಲಕ್ಕೈತೆ ರೀ. ಹೇಳ್ಬೇಕಾದ್ರೆ ಸದಕ್ಕೆ ಎರಿ ನೆಲದಾಗ ಒಂದು ಸ್ವಲ್ಪ ಹಂಗಲಕ್ಕೈತಿ ನೋಡ್ರಿ. ಅದ ಒಂದು ಮಿಸ್ಟೇಕ್ ರೀ, ಮತ್ತೇನಿಲ್ಲ ರೀ. ಅಂದ್ರೆ ಅದು ತಂಪು ಹಿಡಿತೈತೆ ರೀ. ಕಣಿಕಿ ತಂಪು ಹಿಡಿತೈತೆ ರೀ. ಇದು ಮಸಾರಿ ನೆಲಕ್ಕೆ ನಡಿತೈತೆ ರೀ. ಇದೇನು ತಂಪು ಬೇಕಾರಿ ಇದಕ್ಕೆ. ಆಗಿಂದಾಗ ಆರ್ತಾವ್ರಿ ಇವ. ಅದರ ಸಂಬಂಧ ತಂಪು ಹಿಡಿತೈತಿ. ಈಗ ಇದು ತಂಪು ಹಿಡ್ದ ಹಿಂಗೆ ಎಷ್ಟು ಹತ್ರ ಚಂದ ಹಿಂಗೆ ಬಂದೈತೆ ನೋಡ್ರಿ. ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ. ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ರೈತರೆ.